ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇವತ್ತು ಮೀನುಗಾರಿಕೆ ಸೆಲ್ಲಿನ ಏನು ಹೇಳ್ತೀರಾ ಸರ್ ರಾಜ್ಯಾಧ್ಯಕ್ಷರಾಗಿ? ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಯುವಕರ ಕಣ್ಮಣಿ ಧೀಮಂತ ನಾಯಕರಾದಂಥ ಮತ್ತು ದನಿವರಿಯಾದ ಒಬ್ಬ ನಾಯಕ ಯಾರು ಇದ್ದಾನೆ ಅಂತಂದರೆ ಅದನ್ನು ನಮ್ಮ ನೂತನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅಂತಂದು ಹೇಳಲಿಕ್ಕೆ ಬಯಸ್ತೀನಿ. ಈ ಒಬ್ಬ ನಾಯಕ ತಳಮಟ್ಟದಿಂದ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತು KPCC ಅಧ್ಯಕ್ಷರಾಗಿ ನಂತರ ಪಕ್ಷವನ್ನು ಅಧಿಕಾರಕ್ಕೆ ತಂದರೂ ಸಹ 3 ವರ್ಷಗಳ ಕಾಲ ಸತತವಾಗಿ ಕಾಯಿತು. ನಂತರ ಈಗ ಮುಖ್ಯಮಂತ್ರಿಗಳಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಮೀನುಗಾರ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಮೀನುಗಾರ ಕಾಂಗ್ರೆಸ್ ಸಮಿತಿಯ ಕುಟುಂಬಗಳಿಂದ ನಾನು ಅವರಿಗೆ ಶುಭಾಶಯಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ. ಅವರಿಗೆ ಒಳ್ಳೆಯದಾಗಲಿ ಮತ್ತು 2 ವರ್ಷ ಏನಿದೆ ಅವರು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟು ಜನರ ಸೇವೆಯನ್ನು ಮಾಡಲಿ ಮತ್ತು ಈ ರಾಜ್ಯದ ಜನತೆಗೆ ಒಂದು ಅತ್ಯುತ್ತಮ ಮುಖ್ಯಮಂತ್ರಿ ಅನ್ನುವಂಥ ಒಂದು ಹೆಗ್ಗಳಿಕೆಯನ್ನು ತಗೊಳ್ಳಿ ಅಂತೇಳಿ ನಾನು ಸರ್ 45 ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಕ್ಕೆ ಇವತ್ತು ದೊಡ್ಡ ಮಟ್ಟದ ಪ್ರೋತ್ಸಾಹ ಸಿಕ್ಕಿದೆ. ಇವತ್ತು ಏನು ಹೇಳ್ತೀರಾ ಸರ್? ನಿಜ ಸತ್ಯ. ಯಾಕಂದ್ರೆ ಇವತ್ತು ಸಾಮಾನ್ಯ ಕಾರ್ಯಕರ್ತರ ಇವತ್ತು ಏನು ಬೇಕಾದರೂ ಆಗಬಲ್ಲ, ಮುಖ್ಯಮಂತ್ರಿ ಸಹ ಆಗಬಲ್ಲ ಅನ್ನೋದಕ್ಕೆ ಉದಾಹರಣೆ ಅವರೂ ಒಬ್ರು. ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ದವರು ಇವತ್ತು ರಾಷ್ಟ್ರೀಯ ಮಟ್ಟದೊಳಗೆ ನ್ಯಾಷನಲ್ ಪ್ರೆಸಿಡೆಂಟ್ ಆಗಂತ ಒಂದು ಹೆಮ್ಮೆ ನಾವು ಖರ್ಗೆ ಅವ್ರನ್ನ ಹೇಳ್ಕೊಂಡ್ರೆ, ರಾಜ್ಯದಲ್ಲಿ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದಾರೆ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಅನ್ನೋದ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಸರ್. ಮತ್ತೆ KPCC ಅಧ್ಯಕ್ಷರು ಬದಲಾವಣೆ ಆಗಿದೆ. ಇವತ್ತು ಕಾಂಗ್ರೆಸ್ ನಿಷ್ಠಾವಂತ ಹರಿಪ್ರಸಾದ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ಏನು ಹೇಳ್ತೀರಾ ಸರ್ ನೀವು? ಅವರು ಸಹ ದಣಿವರದ ನಾಯಕ. ಯಾಕಂದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ತಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸ್ಕೊಂಡು ಎಲ್ಲರೂ ಆ ಚುನಾವಣೆಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ರೂಪಿಸಿದಂಥ ಒಬ್ಬ ಚಾಣಕ್ಯ ಇವತ್ತು ಅವರು KPCC ಸಾರಥ್ಯವನ್ನು ವಹಿಸಿಕೊಂಡಿದ್ದು ನಮಗೆಲ್ಲ ತುಂಬ ಸಂತೋಷವನ್ನು ತಂದಿದೆ. ಅವರು ಸಹ ಕರಾವಳಿ ಭಾಗದಲ್ಲಿ ಸಾಕಷ್ಟು ಸಂಘಟನೆಯಲ್ಲಿ ಉತ್ತಮವಾದಂಥ ಸಂಘಟನೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಇವತ್ತು ಅಧ್ಯಕ್ಷರಾಗ್ತಾ ಇರೋದು ನಮಗೆಲ್ಲ ಸಂತೋಷ ಮತ್ತು ನಾವೆಲ್ಲ ಇವತ್ತು ಅವರ ಮಾರ್ಗದರ್ಶನದಲ್ಲಿ